ಎಲ್ರಿಗೂ ನಮಸ್ಕಾರ. ಸ್ವಲ್ಪ ನೆಟ್ವರ್ಕ್ ಇಶ್ಯೂ ಇದ್ದಂಗಿದೆ. ಏನಾದರೂ ಸಮಸ್ಯೆ ಆದರೆ ಕ್ಷಮಿಸಿ, ಮತ್ತೆ ನಾನು ರಿಪೀಟ್ ಮಾಡ್ತೀನಿ ಏನಾದರೂ ಡೌಟ್ ಇದ್ದರೆ. ಮೊನ್ನೆ ಕಾಶ್ಮೀರದ ಪಹಲ್ಗಾಮ್ನಲ್ಲಿ ಉಗ್ರವಾದಿಗಳು, ಇಸ್ಲಾಮಿಕ್ ಭಯೋತ್ಪಾದಕರು ಕಾಶ್ಮೀರಕ್ಕೆ ಭೇಟಿ ಕೊಟ್ಟಂತಹ, ಯಾತ್ರೆಗೆ ಹೋದಂತಹ ಅಮಾಯಕ ಹಿಂದೂಗಳನ್ನು ಹುಡುಕಿ ಗುಂಡಿಟ್ಟು ಕೊಂದಿದ್ದಾರೆ. ಅವರನ್ನು ರಕ್ಷಣೆ ಮಾಡೋಕ್ಕೆ ಹೋದಂತಹ ಅಲ್ಲಿರ್ತಕ್ಕಂತಹ ಸೈಯದ್ ಅಸಾದ್ ಅಂತ ಕಾಶ್ಮೀರಿ ಮುಸ್ಲಿಂ ಯುವಕನನ್ನು ಕೂಡ ಉಗ್ರವಾದಿಗಳು ಕೊಂದಿದ್ದಾರೆ. ಈಗ ಪಾಕಿಸ್ತಾನ ಅದರಿಂದ ಜಾರ್ಕೊಳ್ತಾ ಇದೆ. ಅದು ಭಾರತದ ಸಮಸ್ಯೆ, ನಮಗೂ ಅದಕ್ಕೂ ಸಂಬಂಧ ಇಲ್ಲ ಅಂಥೇಳಿ. ಆದರೆ ಭಾರತದ ಬೇಹುಗಾರಿಕೆ ಸಂಸ್ಥೆ ಅಷ್ಟೇ ಅಲ್ಲ, ಅಮೆರಿಕಾವು ಕೂಡ ಮತ್ತು ಅನೇಕ ರಾಷ್ಟ್ರಗಳು ಕೂಡ ಸ್ಪಷ್ಟಪಡಿಸಿದೆ, ಇದರಲ್ಲಿ ನೇರವಾಗಿ ಪಾಕಿಸ್ತಾನದ ಕೈವಾಡ ಇದೆ ಅಂಥೇಳಿ. ಅಂದರೆ ಪಾಕಿಸ್ತಾನ, ಹೇಡಿ ರಾಷ್ಟ್ರ ಪಾಕಿಸ್ತಾನ ಆ ಹೇಡಿ ಉಗ್ರವಾದಿಗಳಿಗೆ ರಕ್ಷಣೆಯನ್ನು ಕೊಡ್ತಾ ಇದೆ. ಈಗ ತನ್ನ ಜವಾಬ್ದಾರಿಯಿಂದ ಕಳಿಸ್ಕೊಳ್ತಾ ಇದೆ. ಅದೇ ರೀತಿ ಧರ್ಮಸ್ಥಳ ಗ್ರಾಮದಲ್ಲಿ ನಡೆದಂತಹ ಅನೇಕ ಹೆಣ್ಣು ಮಕ್ಕಳ ಅತ್ಯಾಚಾರ, ಕೊಲೆ ಮಾಡಿದಂತಹ ಉಗ್ರಕಾಮಿಗಳು, ಕಾಮುಕರು, ಅಲ್ಲಿ ಇದ್ದಂಥವರು, ಕಾಶ್ಮೀರದಲ್ಲಿ ಹತ್ಯೆ ಮಾಡಿದಂಥವರು ಉಗ್ರಗಾಮಿಗಳು. ಧರ್ಮಸ್ಥಳ ಗ್ರಾಮದಲ್ಲಿ ನೂರಾರು ಹೆಣ್ಣು ಮಕ್ಕಳ ಅತ್ಯಾಚಾರ, ಕೊಲೆ ಮಾಡಿದಂಥವರು ಉಗ್ರಕಾಮಿಗಳು. ಆ ಉಗ್ರಕಾಮಿಗಳನ್ನು ನಮ್ಮದೇ ಸರ್ಕಾರ, ನಮ್ಮದೇ ನ್ಯಾಯಾಂಗ ವ್ಯವಸ್ಥೆ ರಕ್ಷಣೆ ಮಾಡ್ಕೊಳ್ತಾ ಇದೆ. ಅಲ್ಲಿ ಪಾಕಿಸ್ತಾನ ಉಗ್ರಗಾಮಿಗಳನ್ನು ರಕ್ಷಣೆ ಮಾಡ್ತಾ ಇದ್ರೆ, ನಮ್ಮ ವೈರಿ ರಾಷ್ಟ್ರ ಟೆರರಿಸ್ಟ್ಗಳನ್ನು ರಕ್ಷಣೆ ಮಾಡ್ತಾ ಇದ್ರೆ, ಇಲ್ಲಿ ನಮ್ಮದೇ ದೇಶದ, ನಮ್ಮದೇ ಸರ್ಕಾರ, ನಮ್ಮದೇ ನ್ಯಾಯಾಂಗ ವ್ಯವಸ್ಥೆ ಉಗ್ರಕಾಮಿಗಳನ್ನು, ಧರ್ಮಸ್ಥಳದ ನೇತ್ರಾವತಿ ತೀರದ ಪ್ರಭಾವಿ ಕುಟುಂಬದ ಉಗ್ರಕಾಮಿಗಳನ್ನು ನಮ್ಮದೇ ಸರ್ಕಾರ, ನಮ್ಮದೇ ನ್ಯಾಯಾಂಗ ವ್ಯವಸ್ಥೆ ರಕ್ಷಣೆ ಮಾಡ್ತಾ ಇದೆ. ಯಾಕೆ ಈ ಮಾತನ್ನು ನಾನು ಹೇಳ್ತಾ ಇದ್ದೀನಿ ಅಂತ ಹೇಳಿದರೆ, ಸೌಜನ್ಯ ಅತ್ಯಾಚಾರ ಕೊಲೆ ಪ್ರಕರಣ ನಡೆದು 13 ವರ್ಷ ಆಯಿತು. ಸ್ವತಃ ನ್ಯಾಯಾಲಯನೇ ಹೇಳಿದೆ, ತನಿಖೆಯಲ್ಲಿ ಲೋಪದೋಷ ಆಗಿದೆ. ಸೆಷನ್ ಕೂಡ ಹೇಳುತ್ತೆ 16/6/2023 ಸಿಬಿಐ ತನಿಖೆ ನಡೆಸಿ ವಿಚಾರಣೆ ಆದಂತಹ ಸ್ಪೆಷಲ್ ಪೋಕ್ಸೋ ಕೋರ್ಟ್ ಹೇಳ್ತದೆ, ಇದರಲ್ಲಿ ತನಿಖೆಯ ಲೋಪದೋಷ ಆಗಿದೆ. ಅಕ್ವಿಟಲ್ ಕಮಿಟಿ ರಚನೆ ಮಾಡಿ ತಪ್ಪಿತಸ್ಥ ಅಧಿಕಾರಿಗಳ ಮೇಲೆ ಕ್ರಮ ಕೈಗೊಳ್ಳಿ ಅಂಥೇಳಿ ರಾಜ್ಯ ಸರ್ಕಾರಕ್ಕೆ ಸೂಚನೆಯನ್ನು ಕೊಡ್ತದೆ. ಆದರೂ ಕೂಡ ರಾಜ್ಯ ಸರ್ಕಾರ ಏನು ಕ್ರಮ ಕೈಗೊಳ್ಳೋದಿಲ್ಲ. 1 ವರ್ಷದವರೆಗೆ ಸುಮ್ಮನೆ ಇರ್ತದೆ. ಒಂದು ಕುಂಟು ನೆಪ ಕೊಡ್ತಾ ಹೋಗ್ತಾರೆ ಅಧಿಕಾರಿಗಳು. ಯಾಕೆ ಅಕ್ವಿಟಲ್ ರಚನೆ ಮಾಡಿಲ್ಲ ಅಂತ ಹೇಳಿದರೆ, ಇದು ಹೈಕೋರ್ಟಿಗೆ ಅಪೀಲ್ಗೆ ಹೋಗಿದೆಯಲ್ಲ, ಸಿಬಿಐನೇ ಹೋಗ್ತದೆ ಹೈಕೋರ್ಟಿಗೆ, ಅಪೀಲ್ಗೆ ಹೋಗಿದೆಯಲ್ಲ, ಹಾಗಿದ್ರೆ ಅಪೀಲದ ರಿಸಲ್ಟ್ ಬಂದ್ಬಿಡ್ಲಿ, ವರ್ಡಿಕ್ಟ್ ಬಂದ್ಬಿಡ್ಲಿ ಅಂತ ಹೇಳಿ. ಆದರೆ 1 ವರ್ಷ ಆದ ಬಳಿಕ ಹತ್ತತ್ರ 1 ಇಯರ್ ಅಂತ, 1 ವರ್ಷ ಆದ ಮೇಲೆ 2 ತಿಂಗಳು, 30/8/2024 ಮತ್ತೆ ಒಂದು ಸೆಕೆಂಡ್ ಹೈಕೋರ್ಟ್ ಹೇಳ್ತದೆ ಅಕ್ವಿಟಲ್ ಕಮಿಟಿಯನ್ನ ರಚನೆ ಮಾಡಬೇಕು. ಯಾಕಂತ ಹೇಳಿದ್ರೆ ಇದರದ ಅವಶ್ಯಕತೆ ಇದೆ ಅಂತ ಒಂದು ಅಭಿಪ್ರಾಯವನ್ನ ಕೊಡ್ತದೆ. ಹಿಂಗಾಗಿ 8/2024 ಡೇಟ್ ನೋಟ್ ಮಾಡ್ಕೊಳ್ಳಿ. ಅದರದ್ದು ಕಾಪಿನೂ ಕೂಡ ನಿಮಗೆ ನನ್ನ ಇನ್ಸ್ಟಾಗ್ರಾಮ್ನಲ್ಲಿ ಈಗ ಅವೈಲೇಬಲ್ ಇದೆ. 30/8/2024 ಹೇಳಿದರೆ ಇವತ್ತಿನವರೆಗೂ ಕೂಡ ಮಾಡ್ತಾನೇ ಇಲ್ಲ.
ಬಹುಶಃ ಪ್ರತಿಯೊಬ್ಬರಿಗೂ ಕೂಡ ಗೊತ್ತಿದೆ. ಸೌಜನ್ಯ ಪ್ರಕರಣದ ಬಗ್ಗೆ ಗೊತ್ತಿರೋರಿಗೆ, ಸೌಜನ್ಯ ಪ್ರಕರಣದಲ್ಲಿ ಹೋರಾಟ ಮಾಡ್ತಾ ಇರುವಂತವ್ರಿಗೆ, ಅನೇಕ ಜನಸಾಮಾನ್ಯರಿಗೂ ಕೂಡ ಈ ತಪ್ಪಿತಸ್ಥ ಅಧಿಕಾರಿಗಳ ಮೇಲೆ ಕ್ರಮ ಕೈಗೊಳ್ಳಬೇಕು ಅನ್ನುವಂತ ಆಗ್ರಹ ಇದೆ ಅಂತ ಹೇಳಿ ಇವತ್ತು ಇಡೀ ರಾಜ್ಯಾದ್ಯಂತ ಅಲ್ಲ, ದೇಶದ ಅನೇಕ ಭಾಗಗಳಲ್ಲಿ ಮತ್ತು ವಿದೇಶದಲ್ಲಿ ನೆಲೆಸಿರುವ ಕನ್ನಡಿಗರಿಗೂ ಕೂಡ ಈ ಅಕ್ವಿಟಲ್ ಕಮಿಟಿ ಮಾಡಿ ತಪ್ಪಿತಸ್ಥ ಅಧಿಕಾರಿಗಳ ಮೇಲೆ ಕ್ರಮ ಕೈಗೊಳ್ಳಬೇಕು ಅಂತ ಆಗ್ರಹ ಮಾಡ್ತಾನೇ ಇದ್ದಾರೆ. ಆದರೂ ಕೂಡ ಒಂದು ಶಾಕಿಂಗ್ ದಾಖಲೆ ಮೊನ್ನೆ ನಮಗೆ ಸಿಗ್ತದೆ. ಅತ್ಯಂತ ಆಘಾತಕಾರಿಯಾದಂತಹ ದಾಖಲೆಗಳು. ಮಾಹಿತಿ ಹಕ್ಕು ಕೋರಿ, ಅದನ್ನೇನು ಅವರು ಸರ್ಕಾರದವರಾಗಲಿ ಅಥವಾ ಪೊಲೀಸ್ ಇಲಾಖೆ ಆಗಲಿ ಅವರವರಾಗ್ಲೇನೆ ಕೊಟ್ಟಿದ್ದಲ್ಲ, ಸಾರ್ವಜನಿಕರ ಮಾಹಿತಿಗಾಗಲಿ ಅಥವಾ ಏನೋ ಅರ್ಜಿದಾರರಿಗೆ ಕೊಟ್ಟಿದ್ದಂಥದ್ದಲ್ಲ. ಏನು ಅಂತ ಹೇಳಿದ್ರೆ, ಈ ದಾಖಲೆ ಅಕ್ವಿಟಲ್ ಕಮಿಟಿ ನಮ್ಮ ಕಡೆ ಅಂತ ಮಾಡೋಕ್ ಆಗೋದಿಲ್ಲ ಅಂತ 2/1/2025 ಅಂದ್ರೆ ಜನವರಿ 2ನೇ ತಾರೀಕಿಗೆನೆ ಇದೇ ವರ್ಷ, ಅಂದ್ರೆ ಹತ್ತತ್ರ ಒಂದು 4 ತಿಂಗಳಿನ ಹಿಂದೆ ಆಲ್ರೆಡಿ ಅಕ್ವಿಟಲ್ ಕಮಿಟಿ ಮಾಡಿ ಆಗಿದೆ. ಅಕ್ವಿಟಲ್ ಕಮಿಟಿ ಮಾಡಬೇಕು ಅಂತ ನಾವೆಲ್ಲರೂ ಕೂಡ ಹೋರಾಟ ಮಾಡ್ತಾ ಇದ್ರೆ, ಮತ್ತು ಸೌಜನ್ಯ ಕುಟುಂಬದ ಅವರ ತಂದೆ ಆದಂತಹ ಚಂದಪ್ಪ ಗೌಡರು ಅಕ್ವಿಟಲ್ ಕಮಿಟಿ ಮಾಡಿ ಅಂತ ಒನ್ಸ್ ಅಗೇನ್ ಪೆಟಿಷನ್ ಹಾಕಿದಾಗ ಯಾರ ಗಮನಕ್ಕೂ ಕೂಡ ತರುವುದಿಲ್ಲ. ಒಂದು ನಿರ್ಣಯ ತಗೊಳ್ತಾರೆ ಅಕ್ವಿಟಲ್ ಕಮಿಟಿಯಲ್ಲಿ ಏನು ಅನ್ನೋದನ್ನ, ಅಲ್ಲಿ ಏನೇನು ನಡೀತು ಅಕ್ವಿಟಲ್ ಕಮಿಟಿಯಲ್ಲಿ. ಫಸ್ಟ್ ಮೊದಲನೇ ಪೇಜು ನಾನು ಇನ್ಸ್ಟಾಗ್ರಾಮ್ನಲ್ಲಿ 4 ಪೇಜ್ಗಳನ್ನು ಕೂಡ ಹಾಕಿದ್ದೀನಿ. ಫಸ್ಟ್ ಪೇಜ್ನಲ್ಲಿ ಶ್ರೀಯುತ MR ಬಾಲಕೃಷ್ಣ ಅವರು ಮಾಹಿತಿ ಹಕ್ಕು ಕೋರಿ ಈ ಒಂದು ಅರ್ಜಿಯನ್ನ, ಅಂದ್ರೆ ಮಾಹಿತಿಯನ್ನ ಕೇಳ್ತಾರೆ. ಅಕ್ವಿಟಲ್ ಕಮಿಟಿ ರಚನೆಯ ಬಗ್ಗೆ ಏನ್ ಸ್ಟೇಟಸ್ ಇದೆ, ಯಾಕೆ ಮಾಡ್ತಾ ಇಲ್ಲ, ಅದರ ವಿವರಣೆಯನ್ನ ಕೊಡಿ ಅಂತ ಕೇಳ್ತಾರೆ. ಅಕ್ವಿಟಲ್ ರಿವ್ಯೂ ಕಮಿಟಿ ಸಮಿತಿಯ ಸಭೆಯ ನಡವಳಿ ಏನಾದರೂ ಆಗಿದ್ರೆ ಕೊಡಿ ಅಂತ ಹೇಳ್ತಾರೆ. ಅದಕ್ಕೆ ಎಲ್ಲಾ ಪತ್ರವನ್ನು ಕೂಡ ಮಾಹಿತಿ ಹಕ್ಕು ಪ್ರಶ್ನೆ ಕೇಳಿದ ಮೇಲೆ ಹೇಳ್ತಾರೆ 2/1/2025 Proceeding of the meeting of state level acquittal review meeting presided over by the Additional Director General of Police, Crime and Technical Services held on 30/12/2024. ನೋಡಿ, ಡಿಸೆಂಬರ್ 30ನೇ ತಾರೀಕಿಗೆ ಮೀಟಿಂಗ್ ಕೂತ್ಕೊಳ್ತಾರೆ. ವರದಿ ಕೊಡೋದು ಅಂದ್ರೆ 3 ದಿನ ಆದಮೇಲೆ 2/1/2025 ವರದಿ ಕೊಡ್ತಾರೆ. ಅಧಿಕಾರಿಗಳು ಯಾರ್ಯಾರು ಅಂತ ತಿಳ್ಕೊಂಡ್ಬಿಡಿ. ಶ್ರೀ P. ಹರಿಶೇಖರನ್ IPS, ಶ್ರೀ BN ಜಗದೀಶ ಅಡಿಷನಲ್ ಸ್ಟೇಟ್ ಪಬ್ಲಿಕ್ ಪ್ರಾಸಿಕ್ಯೂಟರ್ ಹೈಕೋರ್ಟ್ ಆಫ್ ಕರ್ನಾಟಕ ಬೆಂಗಳೂರು, ಶ್ರೀ T. ಕುಮಾರ್ DYSP ಅಸಿಸ್ಟೆಂಟ್ ಡೈರೆಕ್ಟರ್ KPA. ಅವ್ರು ಯಾಕೆ ಇದರಲ್ಲಿ ಬಂದಿದ್ದಾರೋ, ಯಾಕೆ ಸೇರಿಸಿದ್ದಾರೋ ನನಗಂತೂ ಅರ್ಥ ಆಗ್ತಾ ಇಲ್ಲ. ಟ್ರೈನಿಂಗ್ ಸೆಂಟರ್ನ DSP ಇದ್ದಾರೆ, ಏನ್ ಮೆರಿಟೋ ನಮ್ಗೆ ಗೊತ್ತಿಲ್ಲ. ಆನಂತರ ಶ್ರೀಮತಿ ಅಂಜಲಿ ದೇವಿ ಡೈರೆಕ್ಟರ್ ಆಫ್ ಪ್ರಾಸಿಕ್ಯೂಷನ್ ಅಂಡ್ ಗವರ್ಮೆಂಟ್ ಲಿಟಿಗೇಷನ್ಸ್ ಬೆಂಗಳೂರು. ಈ ಶ್ರೀಮತಿ ಅಂಜಲಿ ದೇವಿ ಅವ್ರ ಬಗ್ಗೆ ಸ್ವಲ್ಪ ಅಂಡರ್ಲೈನ್ ಹಾಕೊಂಡು ನೆನಪಲ್ಲಿ ಇಟ್ಕೊಳ್ಳಿ, ಮಾತಾಡೋದಿದೆ ಅದ್ರ ಬಗ್ಗೆ. ಇದರಲ್ಲಿ ಈ ಕಮಿಟಿಯಲ್ಲಿ ಏನು ನಿರ್ಣಯ ತಗೊಳ್ತಾರೆ ಅಂತ ಹೇಳಿದ್ರೆ, ಅವರು ಹೇಳ್ತಾರೆ ಇಲ್ಲಿ ಹೈಕೋರ್ಟಿನ ನಿರ್ದೇಶನದ ಪ್ರಕಾರ ಏನು, in so far as the direction to the acquittal committee is concerned, Sri Vijay Kumar Majge SPP2 for the state submitted that the trial court has given a direction and committee has initiated action. ಅಂದ್ರೆ ಹೈಕೋರ್ಟ್ ನಲ್ಲಿ ಕೇಳಿದಾಗ ಶ್ರೀ ವಿಜಯ್ ಕುಮಾರ್ ಮಜ್ಗೆ ಅವರು ಸ್ಟೇಟ್ SPP ಸ್ಟೇಟ್ ಪ್ರಾಸಿಕ್ಯೂಟರ್ ಹೇಳ್ತಾರೆ ಏನಂತ ಹೇಳಿದ್ರೆ, ಹೈಕೋರ್ಟ್ ನಲ್ಲಿ ಹೇಳ್ತಾರೆ ಸೆಷನ್ ಕೋರ್ಟ್ ಡೈರೆಕ್ಷನ್ಸ್ ಕೊಟ್ಟಿದೆ, ಅಕ್ವಿಟಲ್ ಕಮಿಟಿ ರಚನೆ ಮಾಡಬೇಕು, ಹಿಂಗಾಗಿ ನಾವು ಅದನ್ನ ಮಾಡ್ತಾ ಇದ್ದೀವಿ ಅಂತ ಹೇಳಿದ್ದನ್ನ ಹೈಕೋರ್ಟ್ ಉಲ್ಲೇಖ ಮಾಡುತ್ತೆ ಪ್ಯಾರಾ ನಂಬರ್ 10 ನಲ್ಲಿ. ವಿ ಕ್ಯಾನ್ ಓಪಿನ್ ದಟ್ ದ ಪ್ರೊಸೆಸ್ ಶುಡ್ ಬಿ ಎಕ್ಸ್ಪೆಡೇಟೆಡ್. ಅಂದ್ರೆ ಶೀಘ್ರಾತಿ ಶೀಘ್ರದಲ್ಲಿ ಈ ಅಕ್ವಿಟಲ್ ಕಮಿಟಿ ಮಾಡೋದನ್ನ ಅತಿ ಶೀಘ್ರದಲ್ಲಿ ಮಾಡಬೇಕು ಅನ್ನುವ ಅಭಿಪ್ರಾಯವನ್ನ ನಾವು ಹೇಳುತ್ತೇವೆ ಅಂತೇಳಿ ಹೈಕೋರ್ಟ್ ಹೇಳುತ್ತೆ. ಇದನ್ನ ಪ್ರಸ್ತಾಪ ಮಾಡ್ತಾರೆ. ಇದನ್ನ ಆ ವಾಕ್ಯವನ್ನ, ಆ ಹೈಕೋರ್ಟ್ ಹೇಳಿದಂತ ವಾಕ್ಯವನ್ನ ಈ ಅಕ್ವಿಟಲ್ ಕಮಿಟಿಯಲ್ಲಿ ಪ್ರಸ್ತಾಪ ಮಾಡ್ತಾರೆ. ಪ್ರಸ್ತಾಪ ಮಾಡಿ
ಬಟ್ ಅದರದ್ದು ನಿರ್ಣಯ ಯಾವ ರೀತಿ ಇದೆ ನೋಡಿ. ಆನ್ perusal of the said judgment, it is clear that the CBI agency investigated and submitted police report, and on that police report, prosecution had been initiated. Hence, this committee has no jurisdiction to review the acquittal judgment relating to CBI. ಏನಿದ್ರ ಅರ್ಥ ಅಂತ ಹೇಳಿದರೆ, ಈ ಪ್ರಕರಣದ ವರದಿಯನ್ನ ಕೊಟ್ಟಿದ್ದು, ಪ್ರಾಸಿಕ್ಯೂಷನ್ ಸಬ್ಮಿಟ್ ಕೊಟ್ಟಿದ್ದಂತ ವರದಿ ಏನಿದೆ ಅದು ಸಿಬಿಐ ಕೊಟ್ಟಿದೆ. ಸಿಬಿಐ ನಮ್ಮ ವ್ಯಾಪ್ತಿಗೆ ಬರುವುದಿಲ್ಲ, ಅಂದ್ರೆ ರಾಜ್ಯ ಸರ್ಕಾರದ ವ್ಯಾಪ್ತಿಗೆ ಬರುವುದಿಲ್ಲ. ಎಸ್, ಅಫ್ಕೋರ್ಸ್ ಅದು ಸೆಂಟ್ರಲ್ ಗವರ್ಮೆಂಟ್, ಸಿಬಿಐ ಯಾವತ್ತಿಗೂ ಕೂಡ ಸೆಂಟ್ರಲ್ ಗವರ್ಮೆಂಟ್ ಅಂಡರ್ ಅಲ್ಲಿ ಬರುತ್ತದೆ. ಹೆನ್ಸ್ ಇಟ್ ಈಸ್ ರಿಸಾಲ್ವ್ಡ್ ದಟ್ ಇಫ್ ದ ಸಿಬಿಐ ಆಫ್ಟರ್ ರಿವ್ಯೂವಿಂಗ್ ದ ಸೇಡ್ ಜಜ್ಮೆಂಟ್, ಒಂದು ವೇಳೆ ಸಿಬಿಐ ಏನಾದರೂ ಇದನ್ನ ರಿವ್ಯೂ ಮಾಡ್ತು ಅಂತ ಹೇಳಿದ್ರೆ, ಆ ನಂತರ ಇದು ರೆಕಮೆಂಡ್ ಮಾಡ್ತು ಅಂತ ಹೇಳಿದ್ರೆ ನಮಗೆ, ಅಂದ್ರೆ ಸಿಬಿಐ ರಾಜ್ಯ ಸರ್ಕಾರಕ್ಕೆ ರೆಕಮೆಂಡ್ ಮಾಡ್ತು ಅಂತ ಹೇಳಿದ್ರೆ, ಅಥವಾ ಸ್ಟೇಟ್ ಅಕ್ವಿಟಲ್ ಕಮಿಟಿಗೆ ರೆಕಮೆಂಡ್ ಮಾಡ್ತು ಅಂತ ಹೇಳಿದ್ರೆ, ಇಫ್ ರೆಕಮೆಂಡ್ಸ್ ಎನಿ ಆಕ್ಷನ್ ಅಗೇನ್ಸ್ಟ್ ಎನಿ ಆಫೀಸರ್, ಯಾವುದೇ ಅಧಿಕಾರಿಗಳ ಮೇಲೆ ಯಾವುದೇ ಕ್ರಮ ಕೈಗೊಳ್ಳೋದಕ್ಕೆ ನಮಗೆ ಶಿಫಾರಸು ಮಾಡಿದರೆ, the same shall be placed before the concerned competent authority under whom such erring officer is working for further necessary action. ನಮಗೇನಾದರೂ ರೆಫರ್ ಮಾಡಿದ್ರೆ ನಾವು ಅವಾಗ ಆಕ್ಷನ್ ತಗೊಳ್ತೀವಿ, ಈಗ ನಮಗೆ ಆಕ್ಷನ್ ತಗೊಳಕ್ ಬರುವುದಿಲ್ಲ ಅಂತ ಹೇಳ್ತಾರೆ. ಇದು 3ನೇ ಪೇಜ್ನಲ್ಲಿದೆ. ಶ್ರೀ ಪಿ ಹರಿಶೇಖರನ್ IPS ಅವರು ಹಾಕಿದಂತ ಸಿಗ್ನೇಚರ್ ಇದು. ಕೊನೆ ಪೇಜ್ ನೋಡಿ, ಇನ್ನೂ ಬಹಳ ಇಂಟ್ರೆಸ್ಟಿಂಗ್ ಇದೆ. ಇದರದ್ದು ಒಂದು ಇವರು ವರದಿ ಕೊಟ್ಟ ಮೇಲೆ ಅದರದ್ದು ಕಾಪಿ ಯಾರ್ಯಾರಿಗೆ ಕೊಡ್ತಾರೆ ಅದು ಕೂಡ ಬರೀತಾರೆ, ಯಾರ್ಯಾರಿಗೆ ಕಾಪಿ ಕೊಟ್ಟಿದ್ದಾರೆ. ಒಂದನೇದ್ದು ಟು ದ ಡೈರೆಕ್ಟರ್ ಕರ್ನಾಟಕ ಪೊಲೀಸ್ ಅಕಾಡೆಮಿ ಮೈಸೂರು, ಯಾಕಂತ ಹೇಳಿದ್ರೆ DSP ಟ್ರೈನಿಂಗ್ ಅಕಾಡೆಮಿ ಇರ್ತಾರಲ್ಲ ಅವರಿಗೆ. ಟು ದ ಡೈರೆಕ್ಟರ್ ಡಿಪಾರ್ಟ್ಮೆಂಟ್ ಆಫ್ ಪ್ರಾಸಿಕ್ಯೂಷನ್ ಅಂಡ್ ಗವರ್ಮೆಂಟ್ ಲಿಟಿಗೇಷನ್ಸ್ ಬೆಂಗಳೂರು, ಇದನ್ನು ಕೂಡ ಸ್ವಲ್ಪ ಅಂಡರ್ಲೈನ್ ಮಾಡ್ಕೊಳ್ಳಿ. ಪ್ರಾಸಿಕ್ಯೂಷನ್ ಇಲಾಖೆಯ ರಾಜ್ಯ ನಿರ್ದೇಶಕರು. 3ನೇದು ಶ್ರೀ BN ಜಗದೀಶ, ಅಡಿಷನಲ್ ಸ್ಟೇಟ್ ಪಬ್ಲಿಕ್ ಪ್ರಾಸಿಕ್ಯೂಟರ್, ಹೈಕೋರ್ಟ್ ಆಫ್ ಕರ್ನಾಟಕ ಬೆಂಗಳೂರು. ಆನಂತರ ಕಾಪಿ ವಿತ್ ಕಾಂಪ್ಲಿಮೆಂಟ್ಸ್ ಟು ದ ಅಡಿಷನಲ್ ಚೀಫ್ ಸೆಕ್ರೆಟರಿ ಹೋಮ್ ಡಿಪಾರ್ಟ್ಮೆಂಟ್, ವಿಧಾನಸೌಧ. ಅಂದ್ರೆ ರಾಜ್ಯ ಸರ್ಕಾರದ ಕೆಲಸ ಮಾಡುವಂತಹ ವಿಧಾನಸೌಧ, ಹೋಮ್ ಡಿಪಾರ್ಟ್ಮೆಂಟ್ ಗೃಹ ಇಲಾಖೆಯ ಅಡಿಷನಲ್ ಚೀಫ್ ಸೆಕ್ರೆಟರಿ ಅವ್ರಿಗೂ ಕೂಡ, ADC ಅವ್ರಿಗೂ ಕೂಡ ಕಳಿಸ್ತಾರೆ. ಅಂಡ್ DG ಅಂಡ್ IGP ಚೀಫ್ ಆಫೀಸ್ ಬೆಂಗಳೂರು. ಇಷ್ಟು ಜನಕ್ಕೆ ಇದರದ ಕಾಪಿ ಇದೆ. ಯಾವಾಗ? 4 ತಿಂಗಳಿನ ಹಿಂದೆ, 4 months ಬ್ಯಾಕ್. ಯಾರಿಗಾದ್ರೂ ತೋರಿಸಿದ್ರ? ಯಾರಿಗಾದ್ರೂ ಹೇಳಿದ್ರ? ಯಾರಿಗೂ ಹೇಳಿಲ್ಲ. ಇಷ್ಟೊಂದು ಹೋರಾಟ ನಡೀತಾ ಇದೆ, ಇಷ್ಟೊಂದು ಆಗ್ರಹ ಇದೆ, ಯಾರಿಗೂ ಕೂಡ ಹೇಳಿಲ್ಲ. ನಾನು ನಿಮ್ಗೆ ಕೊನೆ ಪೇಜ್ ಆಗಿ ತೋರಿಸಿದೆ ಅಂತ ಹೇಳಿದ್ರೆ ನೋಡಿ, ಯಾವುದೇ ವರದಿ, ಇದು ಏನಂತ ಹೇಳಿದ್ರೆ ಇದೇನ ಸೀಕ್ರೆಟ್ ವರದಿನ? ಇದು ಇಂಡಿಯನ್ ಡಿಫೆನ್ಸ್ ಸಂಬಂಧಪಟ್ಟಂತ ರಕ್ಷಣಾ ವ್ಯವಸ್ಥೆಗೆ ಸಂಬಂಧಪಟ್ಟಿದ್ದ, ಅಥವಾ ಏನಾದರೂ ನ್ಯೂಕ್ಲಿಯರ್ ಸೈನ್ಸಿಗೆ, ಅಟಾಮಿಕ್ ಸೈನ್ಸಿಗೆ ಸಂಬಂಧಪಟ್ಟಂತ ಅತ್ಯಂತ ಗೌಪ್ಯವಾದಂತಹ ವರದಿನ ಇದು. ತನ್ನ ಮಗಳ ಕೊಲೆಗೆ ಯಾರು ತಪ್ಪಿತಸ್ಥ ಅಧಿಕಾರಿಗಳಿದ್ದಾರೆ, ಕೊಲೆ ಆದ ನಂತರ ತನಿಖೆ ಮಾಡೋದ್ರಲ್ಲಿ ಯಾರು ಅಧಿಕಾರಿಗಳು ತಪ್ಪಿತಸ್ಥ ಇದ್ದಾರೆ, ಅವ್ರ ಮೇಲೆ ಕ್ರಮ ಕೈಗೊಳ್ಳಿ ಅಂತ ಹೇಳಿ ಅವರ ತಂದೆ ಅರ್ಜಿ ಬರೆದ್ರು ಕೂಡ ಆ ಅರ್ಜಿದಾರರಿಗೆ ಯಾವುದೇ ಒಂದು ಕಾಪಿಯನ್ನು ಕೂಡ ಕಳಿಸೋದಿಲ್ಲ. ಅದಕ್ಕೆ ನಾನು ಕೊನೆ ಪೇಜ್ ಓದಿ ಹೇಳಿದ್ದು, ಇದರಲ್ಲಿ ಒಂದು ಬೇಕಲ್ಲ ಕಾಪಿ ಟು ದಿ ಪೆಟಿಷನರ್ ಅಂತ. ಯಾಕೆ ಮುಚ್ಚಿಟ್ಕೊಂಡ್ರಿ ಇದನ್ನ? ಏನಾದ್ರೂ ಉದ್ದೇಶ ಬಹಳ ಸ್ಪಷ್ಟವಾಗಿದೆ, ಕ್ಲಿಯರ್ ಆಗಿ ಸ್ಫಟಿಕದಂತೆ ಕಾಣ್ತಾ ಇದೆ. ಇದರ ಉದ್ದೇಶ ಆ ಕಾಮಂದನ ಕುಟುಂಬವನ್ನ ರಕ್ಷಣೆ ಮಾಡಬೇಕು. ಸಿಬಿಐ ತನಿಖೆ ಮಾಡಿದೆ ಅಂತ ಹೇಳ್ತಾರಲ್ಲ ಈ ವರದಿಯಲ್ಲಿ, ಮೊದಲು ತನಿಖೆ ಮಾಡಿದ್ಯಾರು? ಬೆಳ್ತಂಗಡಿ ಪೊಲೀಸರೇ ಮಾಡಿರ್ತಾರೆ, ಆ ಜ್ಯೂರಿಸ್ಡಿಕ್ಷನ್ ಪೊಲೀಸರೇ ಮಾಡಿರ್ತಾರೆ. ಬೆಳ್ತಂಗಡಿ ಪೊಲೀಸ್ ಸೆಂಟ್ರಲ್ ಗವರ್ಮೆಂಟ್ ಅಧೀನದಲ್ಲಿ ಬರ್ತದ. ಅದಾದ ನಂತರ ಒಂದು 14-15 ದಿನಕ್ಕೆ ಇಮಿಡಿಯೇಟ್ ಆಗಿ CID ಅವರು ಮಾಡ್ತಾರೆ. CID ಏನು ಸೆಂಟ್ರಲ್ ಗವರ್ಮೆಂಟಿಗೆ ಬರ್ತದ? ರಾಜ್ಯ ಸರ್ಕಾರ ತಾನೇ. ಫೈನಲ್ ರಿಪೋರ್ಟ್ CBI ಕೊಟ್ಟಿದೆ. ಆದರೆ ತನಿಖೆಯ ಲೋಪದೋಷಗಳನ್ನ ನೀವು ಒಂದು ಕಮಿಟಿಯಲ್ಲಿ ಅವರನ್ನ ಮಾಡಿ ಕಳಿಸೋದಕ್ಕೆ ಏನಾಗಿತ್ತು? ಆ ನಂತರ ಡಾಕ್ಟರ್ಸ್
ಅಲ್ಲಿದ್ದಂಥ ಇಬ್ರು ಡಾಕ್ಟರು ಮತ್ತೆ ಪೋಸ್ಟ್ ಮಾರ್ಟಮ್ ಮಾಡಿದಂಥ ಆ ಒಬ್ಬ ಹುಡುಗ, ಆ ಸ್ಟಾಫ್ ಏನಿದೆ ಅವ್ರು ಯಾರಂಡ್ರಲ್ಲಿ ಬರ್ತಾರೆ? ಸ್ಟೇಟ್ ಗೌರ್ಮೆಂಟ್ ಅಲ್ಲಿ ತಾನೇ ಬರ್ತಾರೆ. ಯಾಕೆ ಮಾಡ್ತಾ ಇಲ್ಲ ಅವ್ರನ್ನ? ಯಾಕೆ ತನಿಖೆ ಮಾಡಲಿಲ್ಲ? ಆ ನಂತರ ಅದು ನಮಗೆ ಮಾಡಕ್ ಬರುವುದಿಲ್ಲ ಅಂತ ನೀವು ಹೇಳಿದ್ರಲ್ಲ, ಸಿಬಿಐಗೆ ನೀವು ಎಲ್ಲಿ ಕಳಿಸ್ಕೊಟ್ಟಿದ್ದೀರಿ? ಯಾವ ರೆಫರೆನ್ಸ್ ಇದೆ? ತೋರ್ಸ್ರಪ್ಪ ಇದರಲ್ಲಿ, ಎಲ್ಲಿದೆ? ಏನಿದೆ ಇದರಲ್ಲಿ? ತೋರಿಸಿ. ಇದರಲ್ಲಿ ಈ ಪುಟದಲ್ಲಿ ನಾವು ಸಿಬಿಐಗೆ ಕಳಿಸ್ಕೊಟ್ಟಿದ್ದೀವಿ ಅಂತ ಎಲ್ಲಿ ರೆಫರೆನ್ಸ್ ಇದೆ? ಗೌಪ್ಯವಾಗಿ ಯಾಕೆ ಇಟ್ಕೊಂಡು ಕೂತ್ಕೊಂಡ್ರಿ? ನಿಮ್ಮ ಬುಡಕ್ಕೆ 4 ತಿಂಗಳಿಂದ ನಿಮ್ಮ ಬುಡಕ್ಕೆ ಇಟ್ಕೊಂಡು ಕುಂತಿದ್ದೀರಿ. ನಾವು ಏನಾದರೂ ಥ್ಯಾಂಕ್ಸ್ ಟು ನಮ್ಮ ಅಡ್ವೊಕೇಟ್ ಬಾಲಕೃಷ್ಣ ಅವ್ರಿಗೆ ನಿರಂತರವಾಗಿ ನಾವು ಕೇಳ್ತಾನೆ ಇದ್ದೀವಿ. ಅಡ್ವೊಕೇಟ್ ಬಾಲಕೃಷ್ಣ ಅವರು RTI ನಲ್ಲಿ ಹಾಕಿದಾಗ ಮಾತ್ರ ಅದು ಯಾವಾಗ ನೋಡಿ, RTI ನಲ್ಲಿ ಹಾಕಿದ್ದು ಡೇಟ್ 20ನೇ ತಾರೀಕು, ಮಾರ್ಚ್ 20ನೇ ತಾರೀಕಿಗೆ ಹಾಕಿದ್ರೆ ಇವರು ಕೊಡೋದು ಒಂದು ಯಾವಾಗ 17ನೇ ತಾರೀಕಿಗೆ ಕೊಡ್ತಾರೆ. ಅಂದ್ರೆ ಡೇಟ್ ಹಾಕಿದ್ದಾರೆ, ಬಟ್ ಸಿಗೋದು ನಮಗೆ ಮೊನ್ನೆ, ಒಂದು ತಿಂಗಳಾದ ಮೇಲೆ ಮಾಹಿತಿ ಹಕ್ಕಿನಲ್ಲಿ ಉತ್ತರ ಕೊಡ್ತಾರೆ. ಯಾಕೆ ಮುಚ್ಚಿಡ್ತಾ ಇದ್ದೀರಿ ಇದನ್ನ? ಅರ್ಜಿದಾರರಿಗೆ ನೀವು ಕಾಪಿ ಕೊಟ್ಟಿಲ್ಲಲ್ಲ ನೀವು. ಇದರ ಅರ್ಥ, ಉದ್ದೇಶ ಬಹಳ ಸ್ಪಷ್ಟ ಇದೆ. ಎಲ್ಲರೂ ಸೇರಿ ಅತ್ಯಾಚಾರಿಗಳನ್ನ ರಕ್ಷಣೆ ಮಾಡ್ತಾ ಇದ್ದಾರೆ. ಎಲ್ಲರಿಗೂ ಗೊತ್ತಿದೆ, ಇದೇ ನೇತ್ರಾವತಿ ತೀರದ ಧರ್ಮಸ್ಥಳ ಗ್ರಾಮದ ಆ ಪ್ರಭಾವಿ ಕುಟುಂಬವನ್ನ ರಕ್ಷಣೆ ಮಾಡೋದಕ್ಕೆ ಎಲ್ಲರೂ ಡ್ರಾಮಾ ಆಡ್ತಾ ಇದ್ದಾರೆ. ಮನೆ ನೋಡಿದ್ರಲ್ಲ, DK ಶಿ ಅವರು ಆಡಿದಂಥ ಡ್ರಾಮಾ. ಎಲ್ಲಿದೆ ಹೈಕೋರ್ಟ್ ಕಾಪಿ ಕೊಡಮ್ಮ. ಒಂದು ಕೂರಿಸಿ ಮಾತಾಡಿಸುವಷ್ಟು ಯೋಗ್ಯತೆನೂ ಕೂಡ ಇಲ್ಲ ಅವರಿಗೆ. CM ಆಗುವಂತ ಕನಸು ಕಾಣ್ತಾ ಇದ್ದಾರೆ. CM ಖಂಡಿತ ಆಗೋದಿಲ್ಲ, ಬರೆದಿಟ್ಕೊಳ್ಳಿ DK ಶಿವಕುಮಾರ್ ಅವರೇ. ಯಾವ ಕಾರಣಕ್ಕೂ ನೀವು CM ಆಗೋದಿಲ್ಲ, ಮರ್ತು ಬಿಡಿ ಇವತ್ತಿನಿಂದನೇ. ನಿಮ್ದು ಮತ್ತೆ ಇನ್ನು ಯಾರ್ಯಾರು CM ಕನಸು ಕಾಣ್ತಾ ಇದ್ದೀರಿ, ಇವರನ್ನ ರಕ್ಷಣೆ ಮಾಡುವಂತಹ ಯಾರ್ಯಾರು ಇದ್ದೀರಿ, ಎಲ್ಲರೂ ಕೂಡ ನೀವು ಕನಸು ಕಾಣೋದನ್ನ ಬಿಟ್ಟುಬಿಡಿ. ಇದರಲ್ಲೇ ಬರೆದಿದ್ದಾರಲ್ರಿ, ವಿಧಾನಸೌಧಕ್ಕೆ ಒಂದು ಕಾಪಿ ಕಳಿಸ್ಕೊಟ್ಟಿದೀವಿ ಅಂತ ಹೇಳಿ. ಯಾಕೆ ನಿಮ್ಗೆ ಗೊತ್ತಿಲ್ವಾ? ಈ ರಾಜ್ಯದ ಉಪಮುಖ್ಯಮಂತ್ರಿಗಳಿಗೆ ಅಕ್ವಿಟಲ್ ಕಮಿಟಿ ರಿಪೋರ್ಟ್ ಏನಾಗಿದೆ ಅಂತ ಮಾಹಿತಿ ಇರೋದಿಲ್ವಾ? ನಿಮ್ಮದೇ ವಿಧಾನಸೌಧಕ್ಕೆ ಕಳಿಸ್ಕೊಟ್ಟಿದಾರಲ್ರಿ, ಡ್ರಾ ಮಾಡ್ತೀರಾ? ಕಾಪಿ ಕಳಿಸ್ಕೊಡು, ಕಾಪಿಯಲ್ಲಿದೆ ಹೈಕೋರ್ಟ್ ಕಾಪಿ. ಒಂದು ಕೂರಿಸಿ ಮಾತಾಡಿಸುವಷ್ಟು ಯೋಗ್ಯತೆ ಇಲ್ಲ ನಿಮಗೆ. ರಾಜಕೀಯಕ್ಕೆ ಸೇರಿಸ್ಕೋಬೇಡ. ಅವ್ರು ಯಾವಾಗ ರಾಜಕೀಯಕ್ಕೆ ಹೋಗಿದ್ದಾರೆ? ರಾಜಕೀಯದಲ್ಲಿ ಇರೋರು ನೀವು, ಕೊಳಕು ರಾಜಕೀಯ ಮಾಡ್ತಾ ಇರೋರು ನೀವು. ಪಾಪ ಅಳ್ತಾ ಇದ್ದಾಳೆ, ಅಳ್ತಾ ಇರುವಂತಹ ತಾಯಿಗೆ ಕೂರಿಸಿ ಮಾತಾಡಿಸುವಂತ ಒಂದು ಯೋಗ್ಯತೆ ಇಲ್ಲ. ಅದಾದ ನಂತರ ಹೋಗಿ ಮಾತಾಡ್ತೀರಾ ಅಲ್ಲಿ. ನಿಮಗೆ ನಿಮ್ಮ ರಕ್ಷಣೆಗೆ ನನ್ನಂತ ಸಾವಿರಾರು DK ಶಿವಕುಮಾರ್ ರಕ್ಷಣೆಗೆ ನಿಂತಿದ್ದಾರೆ ಅಂತ ಹೇಳಿದ್ರಲ್ಲ, ಕರೆಕ್ಟ್ ಆಗಿ ಹೇಳಿದ್ರಿ. ಇದೇ ನೀವು ಮಾಡಿರುವಂತ ರಕ್ಷಣೆ. DK ಶಿವಕುಮಾರ್ ಅವರೇ, ನೀವು ಕೊಟ್ಟಂತ ರಕ್ಷಣೆಗೆ ಸಾಕ್ಷಿ ಇಲ್ಲಿದೆ ನೋಡಿ. ಅಲ್ಲಿ ಇರೋದೇನು? ತಪ್ಪಿತಸ್ಥ ಅಧಿಕಾರಿಗಳ ಮೇಲೆ ಖಂಡಿತ ಸ್ಟೇಟ್ ಗವರ್ಮೆಂಟ್ ತಗೊಳ್ಳೋದಕ್ಕೆ ಅನೇಕ ಕಾರಣಗಳಿದೆ. CID ಮಾಡಿದೇನು ಡೈರೆಕ್ಟ್ ಆಗಿ CBIಗೆ ಏನು ಕೊಟ್ಟಿದ್ದಲ್ಲ. CBI ಫಸ್ಟ್ ಸ್ಟೇಟ್ ಯಾವುದೋ ಪೊಲೀಸ್ ಸ್ಟೇಷನ್ ಇನ್ವೆಸ್ಟಿಗೇಷನ್ ಮಾಡ್ತು, ಅಲ್ಲಿ ಬೆಳ್ತಂಗಡಿ ಪೊಲೀಸ್ ಸ್ಟೇಷನ್. ಆ ನಂತರ CID ಮಾಡ್ತು. CBI ಮಾಡಿದ್ದೇನಂತ ಹೇಳಿದ್ರೆ, ಇವರು ಕನ್ನಡದಲ್ಲಿ ಏನು ವರದಿಯನ್ನ ಚಾರ್ಜ್ ಶೀಟ್ ಹಾಕ್ಬೇಕಾದ್ರೆ ಕರ್ನಾಟಕ ಸ್ಟೇಟ್ ಕನ್ನಡದಲ್ಲಿ ಚಾರ್ಜ್ ಶೀಟ್ ಹಾಕ್ತಾರೆ. CBI ಮಾಡಿದ್ದೇನಂತ ಹೇಳಿದ್ರೆ, ಕನ್ನಡದಲ್ಲಿ ಇದ್ದಿದ್ದನ್ನ ಇಂಗ್ಲಿಷ್ನಲ್ಲಿ ತರ್ಜುಮೆ ಮಾಡಿದ್ರು. ಇಷ್ಟೇ ಆಗಿರೋದಲ್ಲಿ, ಟ್ರಾನ್ಸ್ಲೇಷನ್ ಮಾಡಿದ್ರು ಇಷ್ಟೇ. ಈಗದ ಟೆಕ್ನಿಕಲ್ ಗ್ರೌಂಡ್ ಹಿಡ್ಕೊಂಡು ನಮಗೆ ಗೊತ್ತಿಲ್ಲಪ್ಪ, ಇದು CBIದವರೇ ಮಾಡಲಿ, ಅವ್ರ ಮೇಲೆ ಹಾಕ್ಬಿಟ್ರಿ ಸೆಂಟ್ರಲ್ ಗೌರ್ಮೆಂಟ್. ಅವ್ರಿಗೂ ಕೇಳ್ತೀವಿ ನಾವು. ಆಲ್ರೆಡಿ ಯಾವಾಗ ಈ ವರದಿ ಬಂದ ತಕ್ಷಣನೇ ಇದಕ್ಕೂ ಕುಸುಮಾವತಿ ಅವರು ಅಪೀಲ್ಗೆ ಹೋಗಿದ್ದಾರೆ. ಎಲ್ಲಾ ಪ್ರಯತ್ನವನ್ನು ಕೂಡ ನಾವು ಮಾಡ್ತಾ ಇದ್ದೀವಿ. ಆದರೆ ವಾಸ್ತವ ಚಿತ್ರಣವನ್ನ ನಾನು ಜನರ ಮುಂದೆ ತೆಗೆದಿಡುವಂತ ಪ್ರಯತ್ನ ಮಾಡ್ತಾ ಇದ್ದೀನಿ. ಇವರು ಎಲ್ಲರೂ ಕೂಡ ಸೇರಿ ಡ್ರಾ ಮಾಡ್ತಾ ಇದ್ದಾರೆ. ಇನ್ನೊಂದು ವೆರಿ ಇಂಟ್ರೆಸ್ಟಿಂಗ್ ಫ್ಯಾಕ್ಟ್ ಜನರ ಮುಂದೆ, ಈ ವ್ಯವಸ್ಥೆ ಮುಂದೆ ತೆರೆದಿಡ್ತಾ ಇದ್ದೀನಿ. ಈ ಅಕ್ವಿಟಲ್ ಕಮಿಟಿಯಲ್ಲಿ ಇದ್ದಂತಹ ಒಬ್ಬ ಹಿರಿಯ ಅಧಿಕಾರಿಗಳು, 4ನೇದ್ದು ಶ್ರೀಮತಿ ಅಂಜಲಿ ದೇವಿ, ಡೈರೆಕ್ಟರ್ ಆಫ್ ಪ್ರಾಸಿಕ್ಯೂಷನ್ಸ್ ಅಂಡ್ ಗವರ್ಮೆಂಟ್ ಲಿಟಿಗೇಷನ್ಸ್. ಇವರು ಕೂಡ ಈ ಅಕ್ವಿಟಲ್ ಕಮಿಟಿಯ ಸದಸ್ಯರಲ್ಲಿ ಒಬ್ಬರಾಗಿರ್ತಾರೆ. ಆದರೆ ಹಣೆ ಬರ ನೋಡಿ, ಸೌಜನ್ಯ ಹೇಳ್ತು.
ಈ ಅಧಿಕಾರಿಯ ಮೇಲೆ ಒಂದು FIR ದಾಖಲಾಗುತ್ತೆ. FIR ಕಾಪಿ ಇದು, ತೇಜೋವಧೆ ಮಾಡ್ತಾ ಇಲ್ಲ, FIR ಕಾಪಿಯಲ್ಲಿ ಇರೋದನ್ನೇ ಹೇಳ್ತಾ ಇದ್ದೀನಿ. ಈ ಅಧಿಕಾರಿಗಳು ಸ್ಟೇಟ್ ಡೈರೆಕ್ಟರ್ ಆಫ್ ಪ್ರಾಸಿಕ್ಯೂಷನ್, ರಾಜ್ಯದ ಪ್ರಾಸಿಕ್ಯೂಷನ್ ನಿರ್ದೇಶಕರು, ಅವರ ಮೇಲೆ ಪ್ರಕರಣ ದಾಖಲಾಗುತ್ತೆ ಅಲ್ಸೂರ್ಗೇಟ್ ಪೊಲೀಸ್ ಸ್ಟೇಷನ್ 3/4/2025, ಅಂದ್ರೆ ಇದೇ ತಿಂಗಳು. ಕ್ರೈಮ್ ನಂಬರ್ 85/2025. ಏನು ಆರೋಪ ಅಂತ ಹೇಳಿದ್ರೆ ಓದಿ ಹೇಳ್ಬಿಡ್ತೀನಿ, ಯಾಕಂದ್ರೆ ನಾನು ಸುಮ್ಮನೆ ಹೇಳಿದ್ರೆ ಇವರೇನೋ ತೇಜೋವಧೆ ಮಾಡ್ತಾರೆ ಅಂತ ತಿಳ್ಕೊತಾರೆ. ನೋಡಿ, ಪ್ರಸ್ತುತ ಈ ದೂರಿನ ಸಾರಾಂಶವೇನೆಂದರೆ, ಆ FIR ನಲ್ಲಿರೋದು, ಪ್ರಸ್ತುತ ಅಭಿಯೋಗ ಮತ್ತು ಸರ್ಕಾರಿ ವ್ಯಾಜ್ಯಗಳ ಇಲಾಖಾ ನಿರ್ದೇಶಕರಾದ ಶ್ರೀಮತಿ ಅಂಜಲಿ ದೇವಿ. ನೋಡಿ, ಇದರಲ್ಲಿ ಏನಿದೆ, ಅಕ್ವಿಟಲ್ ಕಮಿಟಿ, ಇದರಲ್ಲಿನೂ ಕೂಡ ಸ್ಟೇಟ್ ಡೈರೆಕ್ಟರ್ ಆಫ್ ಪ್ರಾಸಿಕ್ಯೂಷನ್ ಅಂಜಲಿ ದೇವಿ, ಇದರಲ್ಲಿನೂ ಕೂಡ ಸ್ಟೇಟ್ ರಾಜ್ಯ ಸರ್ಕಾರಿ ವ್ಯಾಜ್ಯಗಳ ಇಲಾಖಾ ನಿರ್ದೇಶಕರಾದ ಶ್ರೀಮತಿ ಅಂಜಲಿ ದೇವಿ ರವರು ಸಮುಚಿತ ಕ್ರಮದಲ್ಲಿ ಮತ್ತು ಮಾರ್ಗದಲ್ಲಿ ಪಾಸ್ಪೋರ್ಟ್ ಪಡೆಯಲು ಅನೆಕ್ಸ್ಚರ್ H ನಮೂನೆ ಸಲ್ಲಿಸಿದ್ದು, ಸರ್ಕಾರಿ ಅರ್ಜಿಯು ಇನ್ನೂ ವಿಲೇವಾರಿಯಾಗದೇ ಇರುವಾಗ ಈ ಹಿಂದೆ ಸಲ್ಲಿಸಿರುವ ಅರ್ಜಿ ವಿಲೇವಾರಿ ಆಗದೇ ಇರುವುದನ್ನು ಮರೆಮಾಚಿ ಪಾಸ್ಪೋರ್ಟ್ ಪಡೆಯಲು ಫಿರ್ಯಾದುದಾರರು, ಅಂದರೆ ದೂರು ಕೊಟ್ಟಂತವರು ಕೂಡ ಅದೇ ಇಲಾಖೆಯ ಅವರ ಸಹೋದ್ಯೋಗಿಗಳು, ಅವರು ಕೂಡ ಹಿರಿಯ ಅಧಿಕಾರಿಗಳೇ, ಸಹಿಯನ್ನು ನಮೂನೆ H ನಕಲು ಮಾಡಿರುತ್ತಾರೆ, ಅಂದರೆ ಫೋರ್ಜರಿ ಮಾಡಿರುತ್ತಾರೆ. ಅವರದೇ ಇಲಾಖೆಯ ಮತ್ತೊಬ್ಬ ಹಿರಿಯ ಸಹೋದ್ಯೋಗಿ ಅಧಿಕಾರಿಗಳ ಸಹಿಯನ್ನ ನಕಲು ಮಾಡಿರುತ್ತಾರೆ, ಫೋರ್ಜರಿ ಮಾಡಿರುತ್ತಾರೆ. ನಿರ್ದೇಶಕರಾದ ಶ್ರೀಮತಿ ಅಂಜಲಿ ದೇವಿ ಅವರು ದೂರುದಾರರು, ಅಂದ್ರೆ ಇವರು ಡೈರೆಕ್ಟರ್ ಅಂತ ಹೇಳಿದ್ರೆ ಶ್ರೀಮತಿ ಅಂಜಲಿ ದೇವಿ ಅಂದ್ರೆ ಅಕ್ಯೂಸ್ಡ್, ಆರೋಪಿತರು. ಇವರು ಪಾಸ್ಪೋರ್ಟ್ ಅರ್ಜಿಯಲ್ಲಿ ಫಿರ್ಯಾದುದಾರರ ಸ್ಥಾನವನ್ನ ಪದಗ್ರಾಹಿ ಅಧಿಕಾರ ಪದನಾಮೆಯಲ್ಲಿ, ಸದರಿ ಪದನಾಮೆಯಲ್ಲಿ ಇಲ್ಲದೇ ಇರುವ ವ್ಯಕ್ತಿಯಿಂದ ನಮೂನೆ H ನಲ್ಲಿ ಸಹಿಯನ್ನು ತನ್ನ ಸಹಿ ಎಂಬುವಂತೆ ತೋರುವಂತೆ ಸಹಿ ಮಾಡಿರುವುದು ಕಂಡು ಬಂದಿರುತ್ತದೆ. ಫೋರ್ಜರಿ ಮಾಡಿ, ಅದು ಏಕೆ? ಪಾಸ್ಪೋರ್ಟು. ಯಾರ ಪಾಸ್ಪೋರ್ಟು? ಅವರ ಮಗಳ ಪಾಸ್ಪೋರ್ಟು. ಎಲ್ಲಿ ಹೋಗ್ತಾ ಇದ್ರು? ಫಾರಿನ್ಗೆ ಹೋಗ್ತಾ ಇದ್ರು. ಯಾವಾಗ? ಆಲ್ಮೋಸ್ಟ್ ಈ ಅಕ್ವಿಟಲ್ ಕಮಿಟಿ ನಿರ್ಣಯ ಕೊಟ್ಟಂತಹ ಸಂದರ್ಭದಲ್ಲಿಯೇ ಅವರ ಮಗಳನ್ನ ಫಾರಿನ್ನಿಗೆ ಕಳಿಸ್ತಾರೆ. ಫಾರಿನ್ನಿಗೆ ಕಳಿಸ್ಬೇಕಾದ್ರೆ ಪಾಸ್ಪೋರ್ಟ್ ಬೇಕಲ್ಲ, ಅವಾಗ ಸಹಿ ಮಾಡಬೇಕಾಗಿರುತ್ತೆ ಯಾರಾದ್ರೂ ಒಬ್ರು ಅನೆಕ್ಸ್ಚರ್ H ನಲ್ಲಿ. ಆದರೆ ಅವರದೇ ಸಹೋದ್ಯೋಗಿಯ ಸಹಿಯನ್ನ ಫೋರ್ಜರಿ ಮಾಡ್ತಾರೆ, ಮಾಡಿ ಅವರ ಮಗಳನ್ನ ಫಾರಿನ್ನಿಗೆ ಕಳಿಸ್ತಾರೆ. FIR ದಾಖಲಾಗುತ್ತೆ ಅವರ ಮೇಲೆ ಇದೇ ತಿಂಗಳು. 10 ದಿನ ಪರಾರಿಯಾಗಿರ್ತಾರೆ. ಅವರು ಅಕ್ವಿಟಲ್ ಕಮಿಟಿಯ ಸದಸ್ಯರು. ಇದರ ಮೇಲೆ ಅರ್ಥ ಮಾಡ್ಕೊಳ್ಳಿ, ಎಷ್ಟು ಪ್ರಾಮಾಣಿಕತೆ ಇರುವಂತ ವ್ಯಕ್ತಿಗಳು ಸೌಜನ್ಯಳ ನ್ಯಾಯವನ್ನ ನಿರ್ಧಾರ ಮಾಡ್ತಾ ಇದ್ದಾರೆ ಈ ನಮ್ಮ ನ್ಯಾಯಾಂಗ ವ್ಯವಸ್ಥೆಯಲ್ಲಿ. ಇವರೆಲ್ಲರೂ ಕೂಡ ಒಬ್ರು ಇಬ್ರಲ್ಲ, ಎಲ್ಲರೂ ಕೂಡ ಏನು ಬೈಬೇಕು ಅಂತ ಬರ್ತಾ ಇಲ್ಲ, ಬಾಯಲ್ಲಿ ಬೈಯೋಕ್ಕೂ ಆಗಲ್ಲ. ಎಲ್ಲರೂ ಕೂಡ ಸಗಣಿಯಲ್ಲಿ ಇರುವಂತಹ ಹುಳಗಳು ಇವರೆಲ್ಲರೂ. ಸಗಣಿ ತಿಂತಾನೆ ಹುಳಗಳಿರ್ತಾರಲ್ಲ, ಆ ಕಾಮಂದ ಆ ಕುಟುಂಬ ಕೊಟ್ಟಂತ ಸಗಣಿಯನ್ನ ಆ ಸಗಣಿಯನ್ನ ತಿಂದು ಇಂಥ ವರದಿಗಳನ್ನ ಕೊಡ್ತಾ ಇದ್ದಾರೆ. ಇದು ವಾಸ್ತವ. ಈಗ ಹೇಳ್ರಿ ಯಾರಾದ್ರೂ ಬಂದು, ಅಯ್ಯೋ ನಾವೇ ನ್ಯಾಯ ಕೊಡ್ಸಕ್ ನೋಡಿದ್ವಿ, CBI ನಮ್ಮ ಪರಮ ಪೂಜ್ಯರೇ CBI ಬರೆದಿದ್ದು, CBI ತನಿಖೆ ಆಗಲಿ ಅಂತ ಪರಮ ಪೂಜ್ಯರೇ ಬರೆದಿದ್ದ, ಲಬ ಹೊಯ್ಕೋತಿರಲ್ಲ. ಮತ್ತೆ ಇದನ್ನ ಯಾಕೆ ಮುಚ್ಚಿಟ್ರಿ ನೀವು? 3 ತಿಂಗಳ 4 ತಿಂಗಳವರೆಗೆ ಮುಚ್ಚಿಟ್ಕೊಂಡು ಕುತ್ಕೊಂಡಿದ್ರಿ, ಬುಡದಲ್ಲಿ ಇಟ್ಕೊಂಡು ಕುಂತಿದ್ರು ಅಧಿಕಾರಿಗಳು. ಯಾಕೆ ನಮಗೆ ಮಾಡೋದಕ್ಕೆ ಆಗೋದಿಲ್ಲ ಅಂತೇಳಿ CBI ಮೇಲೆ ಹಾಕ್ತಾ ಇದ್ರಿ? ಹೇಳ್ರಿ ಮತ್ತೆ CBI ನೀವೇ.
ಸಿಬಿಐಗೆ ನೀವೇ ಅಲ್ಲ, ಸಿಬಿಐ ತನಿಖೆ ಆಗಬೇಕು ಅಂತ ಹೇಳಿ ನಮ್ಮ ಪರಮ ಪೂಜ್ಯರು, ನಡೆದಾಡುವ ದೇವರು ಹೇಳಿದ್ರು, ಮಾತನಾಡುವ ಮಂಜುನಾಥ ಹೇಳಿದ್ರು ಅಂತಂದು ಹೇಳ್ತಾರಲ್ಲ, ಆ ಸುಳ್ಳು ಬೊಗಳವ್ರಿಗೆ ಹೇಳಿ, ಸುಳ್ಳು ಬೊಗಳಿದಾರಲ್ಲ ಎಲ್ಲ ಪೂರ್ತಿ ಸುಳ್ಳೇ ಅದು. ಆ ಸುಳ್ಳು ಬೊಗಳದವನಿಗೆ ಹೇಳಿ, ಹೋಗಪ್ಪ ನೀನು ಸಿಬಿಐಗೆ ಹೇಳಿ ಇದನ್ನು ಮಾಡಿಸು, ಅಕ್ವಿಟಲ್ ಕಮಿಟಿಯಲ್ಲಿ ತಪ್ಪಿತಸ್ಥ ಅಧಿಕಾರಿಗಳಿಗೆ ಶಿಕ್ಷೆ ಕೊಡಿಸು ಅಂತ ಹೇಳಿ ಆ ಸುಳ್ಳು ಬೊಗಳ್ತಾ ಇದ್ದಾರಲ್ಲ ಅವನಿಗೆ ಹೇಳ್ರಿ. 420 ನಕಲಿ ದೇವಮಾನವನಿಗೆ ನಾಲಾಯಕ್ಗಳು ಡ್ರಾಮಾ ಆಡ್ತಾ ಇದ್ದಾರೆ ಎಲ್ಲರೂ ಕೂಡ ಇವನು ಹಾಕಿದ ಸಗಣಿಯನ್ನ ಈ ವ್ಯವಸ್ಥೆಯಲ್ಲಿರುವಂತ ಎಲ್ಲಾ ಅಧಿಕಾರಿಗಳು ಕೂಡ ಅವರೇ, ರಾಜಕಾರಣಿಗಳು ಕೂಡ ಅವರೇ. ಎಲ್ಲರಿಗೂ ಗೊತ್ತಿದೆ ಇದೇ ಕುಟುಂಬದ ಸದಸ್ಯರೇ ಅತ್ಯಾಚಾರ ಮಾಡಿ ಕೊಲೆ ಮಾಡಿದ್ದು ಅಂತೇಳಿ ಪ್ರತಿಯೊಬ್ಬರಿಗೂ ಗೊತ್ತಿದೆ. ಅದರ ಸಲುವಾಗಿ ರಕ್ಷಣೆ ನಿಂತ್ಕೊಂಡಿದ್ದಾರೆ ಎಲ್ಲರೂ. 4 ತಿಂಗಳಾಯ್ತು, ಆಲ್ಮೋಸ್ಟ್ 4 ಮಂತ್ಸ್ ಆಯ್ತು, ಮುಚ್ಚಿಟ್ಕೊಂಡು ಕೂತ್ಕೊಂಡಿದ್ದಾರೆ. ಅರ್ಜಿದಾರರಿಗೆ ಒಂದು ದೂರು ಕೊಡುವಾಗ ಅದೊಂದು ಕಾಪಿ ಕೊಡಿಸುವಂತಹ ಯೋಗ್ಯತೆಯೂ ಕೂಡ ಇಲ್ಲ. ಏನೇ ಆದರೂ ಕೂಡ ಅರ್ಜಿದಾರರಿಗೆ ಒಂದು ಕಾಪಿ ಕೊಡಬೇಕಾಗತ್ತೆ, ಅದನ್ನ ಕೊಡಲೇ ಇಲ್ಲ. ರಕ್ಷಣೆ ಯಾರು ಮಾಡ್ತಾ ಇದ್ದಾರೆ ಅವ್ರನ್ನ? ಪ್ರಾರಂಭದಲ್ಲಿ ಹೇಳಿದ್ನಲ್ಲ, ಉಗ್ರಗಾಮಿಗಳನ್ನ ಪಾಕಿಸ್ತಾನ ರಕ್ಷಣೆ ಮಾಡ್ತಾ ಇದೆ. ಧರ್ಮಸ್ಥಳ ಗ್ರಾಮದ ಉಗ್ರಗಾಮಿಗಳನ್ನ ನಮ್ಮದೇ ಸರ್ಕಾರ, ನಮ್ಮದೇ ನ್ಯಾಯಾಂಗ ವ್ಯವಸ್ಥೆ ರಕ್ಷಣೆ ಮಾಡ್ತಾ ಇದೆ. ಪದೇ ಪದೇ ಟೀಕೆ ಮಾಡ್ತಾ ಇದ್ದಾರೆ ನಮಗೆ. ಕೋರ್ಟಿಗೆ ಹೋಗ್ರಿ, ಯಾಕೆ ಭಯ ಬೇಡ್ಕೊತಾ ಇದ್ದೀರಾ? ಕೋರ್ಟಿಗೆ ಹೋಗ್ಬೇಕಲ್ಲ, ಸಾಕ್ಷಿ ಇದ್ರೆ. ಇವ್ರ ಹತ್ರ ಸಾಕ್ಷಿನೇ ಇಲ್ಲ, ಸಾಕ್ಷಿ ಇದ್ರೆ ಕೋರ್ಟಿಗೆ ಹೋಗ್ಬೇಕು ಅಂತ ಹೇಳ್ತಾ ಇದ್ದಾರಲ್ಲ. ಎಲ್ಲರೂ ಕಿವಿಯನ್ನ ತೆಗೆದಿಟ್ಟು ನೆಟ್ಟಗೆ ಮಾಡ್ಕೊಂಡು ಕೇಳ್ಕೊಳ್ಳಿ ಇದನ್ನ. 7 ತಿಂಗಳಿನ ಹಿಂದೆ ಹೈಕೋರ್ಟಿಗೆ ಬರೆದು ಕೊಟ್ಟಾಗಿದೆ. ಆನೆ ಮಾವುತನ ಪ್ರಕರಣದಲ್ಲಿ ಮತ್ತು ಇನ್ನಿತರ ಸೌಜನ್ಯ ಸೇರಿಸಿ ಇನ್ನಿತರ ಅನೇಕ ಪ್ರಕರಣಗಳಲ್ಲಿ ಸಾಕ್ಷಿಗಳು ಇದೆ. ದಯವಿಟ್ಟು ಕೇಸ್ ರೀಓಪನ್ ಮಾಡಿ ಅಂತ ಕರ್ನಾಟಕದ ಹೈಕೋರ್ಟಿಗೆ ಕೊಟ್ಟು 7 ತಿಂಗಳಾದರೂ ಕೂಡ ಇವತ್ತಿನವರೆಗೂ ಕೂಡ ಅಕ್ಸೆಪ್ಟ್ ಮಾಡ್ಕೊಂಡಿದ್ದಾರೆ. ಫೈಲ್ ಅಕ್ಸೆಪ್ಟ್ ಮಾಡಿಕೊಂಡ್ರು ಕೂಡ ವಾದ ಮಾಡೋದಕ್ಕೆ, ಸರಿಯಾದ ಸಾಕ್ಷಿಯನ್ನು ಕೊಡೋದಕ್ಕೆ ಇದುವರೆಗೂ ಕೂಡ ಹೈಕೋರ್ಟ್ ಅವಕಾಶ ಮಾಡಿಕೊಡ್ತಾ ಇಲ್ಲ. 7 ತಿಂಗಳಾಯ್ತು. ಇಂಥ ಕೋರ್ಟನ್ನು ಹೆಂಗೆ ನಂಬಬೇಕು ನಾವು? ಅಪ್ಪಿತಪ್ಪಿ ಏನಾದರೂ ನಮ್ಮ ಫೈಲಲ್ಲಿ, ಪೆಟಿಷನ್ನಲ್ಲಿ ಈ ತರ ಸಾಕ್ಷಿಗಳು ಇದ್ದಾರೆ ಅಂತ ಬರೆದಿಟ್ಟಿದ್ರೆ ಏನು ಗತಿ ಆಗ್ತಿತ್ತು ಅವ್ರದ್ದು? ಕೊಲೆಯಾಗಿ ಹೋಗ್ತಿದ್ರು ಅವರು. ಯಾರ ಜವಾಬ್ದಾರಿ ತಿಳ್ಕೊಳ್ಳಿ ಎಲ್ಲರೂ ಕೂಡ. ಪ್ರತಿಯೊಬ್ರು ಕೇಳ್ತಿರಲ್ಲ ನಮಗೆ, ಸಾಕ್ಷಿ ಎಲ್ಲಿದ್ರೆ ಕೋರ್ಟಿಗೆ ಕೊಡ್ರಿ. ಕೋರ್ಟಿಗೆ ಕೊಡ್ಬೇಕಲ್ವಾ? ಕೋರ್ಟಿಗೆ ಕೊಟ್ಟು 7 ತಿಂಗಳಾಯ್ತು ಸ್ವಾಮಿ. ಕೋರ್ಟಿಗೆ ಹೇಳಿ ನಮ್ಮ ಹತ್ರ ಇದೆ, ಶುರು ಮಾಡಿ ತನಿಖೆ ಅಂತ ಹೇಳಿ 7 ತಿಂಗಳಾಯ್ತು. ಆದ್ರೂ ಕೂಡ ಡೇಟ್ ಮೇಲೆ ಡೇಟ್. ಬಾಲಕೃಷ್ಣ ಅವರು ಮೆಮೊ ಮೇಲೆ ಮೆಮೊ ಕೊಡ್ತಾನೆ ಇದ್ದಾರೆ. ನಮಗೆ ಡೇಟ್ ಕೊಡಿ, ರೆಡಿನೇ ಇಲ್ಲ. ಎಲ್ಲರೂ ಅವರೇ, ನ್ಯಾಯಾಂಗ ವ್ಯವಸ್ಥೆನೂ ಅದೇ, ಸರ್ಕಾರದಲ್ಲಿರೋರು ಅವರೇ, ಅಧಿಕಾರಿಗಳು ಅವರೇ. ಈಗ ಉಪಮುಖ್ಯಮಂತ್ರಿಗಳು ಬಂದು ನನ್ನಂತ ಸಾವಿರಾರು ಜನ DK ಶಿವಕುಮಾರ್ ಹೇಳಿದ್ರ ಕರೆಕ್ಟ್ ಆಗೇ ಇದೆ, ರಕ್ಷಣೆಗೆ ಹೋಗಿ ನಿಸ್ಕೊಂಡ್ಬಿಟ್ಟಿದ್ದಾರೆ. ಎಲ್ಲೋ ಒಂದು ಕಡೆ ಒಂದು ಸಣ್ಣ ಆಶಾಭಾವನೆ ನಮ್ಮಲ್ಲಿದೆ. ಆದರೂ ಕೂಡ ಏನೋ ಒಂದು ನಮಗೆ, ನಮ್ಮ ಪರಿಸ್ಥಿತಿ ಹೆಂಗೆ ಆಗಿದೆ ಅಂತ ಹೇಳಿದ್ರೆ, ಸೌಜನ್ಯ ಹೋರಾಟದ್ದು ಅಮಾವಾಸ್ಯೆಯ ದಿನ, ಕತ್ತಲೆ ರಾತ್ರಿಯ ದಿನ, ಕಾಡಿನಲ್ಲಿ ಹೋಗಬೇಕಾದ್ರೆ ಒಂದು ದಾರಿ ಸಿಗುತ್ತೆ ಅನ್ನೋ ಒಂದು ಆಶಾಭಾವನೆಯಿಂದ ಹೋಗ್ತಾ ಇದೀವಿ ನಾವು. ಏನೋ ಒಂದು ಬೆಳಕಿನ ಕಿಂಡಿ, ಒಂದು ಬೆಳಕಿನ ಹುಳ ಕಾಣ್ತದೆ ನಮಗೆ. ಆ ಒಂದು ಆಶಾಭಾವನೆಯಿಂದ ಹೋಗ್ತಾ ಇದ್ದೀವಿ. ಇನ್ನು ಉಳ್ಕಿದ್ದು ಮೊನ್ನೆ ಯಾವುದು KR ಪೇಟೆ ತಗಡೂರಿನಲ್ಲಿ ಮೈಲಾರಲಿಂಗೇಶ್ವರ ಸ್ವಾಮಿಯ ಗಂಗಮಾಳಮ್ಮ ಒಂದು ಹೇಳಿಕೆಯನ್ನು ಕೊಟ್ಟಿದೆ. ನಾನು ನಂಬ್ತೀನಿ, ನಾನು ನಡ್ಕೊಳ್ತೀನಿ ಮೈಲಾರಲಿಂಗೇಶ್ವರ ಸ್ವಾಮಿಗೆ. ನ್ಯಾಯ ಸಿಗುತ್ತೆ, ಆದರೆ ಜನರೆಲ್ಲರೂ ಒಗ್ಗಟ್ಟಾಗಿರಬೇಕು ಅಂಥೇಳಿ ಆ ದೇವರ ನುಡಿ, ದೈವದ ನುಡಿಯಾಗಿದೆ. ನಾನೆಲ್ಲರಿಗೂ ಕೂಡ ಕೇಳೋದು, ಇಷ್ಟೊಂದು ಮಾಡ್ತಾ ಇದ್ದಾರಲ್ಲ, ಇದರಿಂದ ಬಹಳ ಸ್ಪಷ್ಟವಾಗಿ ಕಾಣ್ತಾ ಇದೆ. ಮೊನ್ನೆ ನಮಗೆ ಏನು ಪ್ರತಿಭಟನೆ ಮಾಡೋದಕ್ಕೆ ಒಂದು ಕುಂಟು ನೆಪ ಕೊಟ್ಟು, ಅದು ಯಾವ ರೀತಿ ಕುಂಟು ನೆಪ ಅಂಥೇಳಿ ಗೊತ್ತಾಗುತ್ತೆ ಇನ್ನೊಂದು 2-3 ದಿನದಲ್ಲಿ. ನ್ಯಾಯಾಲಯದಿಂದನೇ ಗೊತ್ತಾಗುತ್ತೆ, ವೇಟ್ ಮಾಡಿ. ಕುಂಟು ನೆಪ ಕೊಟ್ಟು ಪ್ರತಿಭಟನೆ ಮಾಡಲಾರ್ದಂಗೆ ನೋಡಿಕೊಂಡ್ರು.
ಅಕ್ವಿಟಲ್ ಕಮಿಟಿ ಮಾಡಲಾರ್ದಂಗೆ ಈಗ CBIನೇ ಮಾಡಲಿ ಅಂತ CBI ಮೇಲೆ ಹಾಕಿದರು. ಇದರಿಂದ ಬಹಳ ಸ್ಪಷ್ಟ ಆಗುತ್ತೆ ಇದೇ 420 ಕುಟುಂಬದವರೇ ಮಾಡಿದ್ದು ಅಂತೇಳಿ. ಪಾಕಿಸ್ತಾನದ ಸರ್ಕಾರ ಯಾವ ರೀತಿ ಉಗ್ರವಾದಿಗಳನ್ನು ರಕ್ಷಣೆ ಮಾಡ್ತಾ ಇದೆ, ನಮ್ಮದೇ ಸರ್ಕಾರ, ನಮ್ಮದೇ ನ್ಯಾಯಾಂಗ ವ್ಯವಸ್ಥೆ ಧರ್ಮಸ್ಥಳದ ಗ್ರಾಮದ ಉಗ್ರಕಾಮಿಗಳನ್ನು ರಕ್ಷಣೆ ಮಾಡ್ತಾ ಇದೆ. ಆದರೂ ಕೂಡ ನಿರಂತರವಾಗಿ ಈ ಹೋರಾಟ ಮುಂದಿರ್ತಾ ಇರ್ತದೆ. ತಮ್ಮೆಲ್ಲರ ಒಂದು ಸಹಕಾರ ಇರಲಿ ಅಂತ ಕೇಳ್ತಾ, ಎಲ್ಲರೂ ಕೂಡ ಭಾಗವಹಿಸಿ, ಎಲ್ಲರೂ ಕೂಡ ಬೆಂಬಲಿಸಿ. ಇವತ್ತು ಇಡೀ ರಾಜ್ಯಾದ್ಯಂತ ಏನೋ ಮಾನ್ಯ ಉಪಮುಖ್ಯಮಂತ್ರಿಗಳು ಹೇಳಿಬಿಟ್ರೆ ನನ್ನಂತ 1000 DK ಶಿವಕುಮಾರ್ ರಕ್ಷಣೆಗಿದ್ದಾರೆ ಅಂತೇಳಿ, ಅವಾಗ ಕೋಟಿ ಕನ್ನಡಿಗರು ಸೌಜನ್ಯಳ ಪರವಾಗಿದ್ದಾರೆ, ಸೌಜನ್ಯ ಹೋರಾಟದ ಪರವಾಗಿದ್ದಾರೆ ಅಂತೇಳಿ ಒಂದು ಅಭಿಯಾನ ಪ್ರಾರಂಭ ಆಗಿದೆ. ಪ್ರತಿಯೊಬ್ಬ ಮನದಲ್ಲಿ ಸೌಜನ್ಯ ಅಂಥೇಳಿ ಆ ಪೋಸ್ಟ್ಗಳನ್ನೆಲ್ಲವೂ ಕೂಡ ನಾವು ಈ ಸಾಮಾಜಿಕ ಜಾಲತಾಣದಿಂದ ಕಳಿಸ್ಕೊಡ್ತಾ ಇದ್ದೀವಿ. ದಯವಿಟ್ಟು ಜಸ್ಟಿಸ್ ಫಾರ್ ಸೌಜನ್ಯ ಅನ್ನುವಂಥ ಸ್ಟಿಕ್ಕರ್ಗಳನ್ನು ನಿಮ್ಮ ಮನೆಯಲ್ಲಿ, ಮನೆಯ ಬಾಗಿಲ ಮುಂದೆ ಇರಬಹುದು ಅಥವಾ ವೆಹಿಕಲ್ ಮುಂದೆ ಇರಬಹುದು, ದಯವಿಟ್ಟು ಸೂಕ್ತ ಜಾಗಗಳಲ್ಲಿ ಅವುಗಳನ್ನು ಅಂಟಿಸಿ ನಾವು ಸೌಜನ್ಯ ಹೋರಾಟದ ಪರವಾಗಿದ್ದೀವಿ ಅಂತೇಳಿ ದಯವಿಟ್ಟು ಎಲ್ಲ ಜನಸಾಮಾನ್ಯರು ಈ ಹೋರಾಟದ ಜೊತೆಗೆ ಇರಬೇಕು ಅಂತ ವಿನಂತಿ ಮಾಡ್ಕೊಳ್ತಾ ಇದ್ದೀನಿ. ಜೈ ಹಿಂದ್, ಧನ್ಯವಾದಗಳು. ಜಸ್ಟಿಸ್ ಫಾರ್ ಸೌಜನ್ಯ. ನಮಸ್ತೆ.